ರಾಜ ಮಹಾರಾಜರ ಕಾಲದಲ್ಲಿ ಕೈ ತುಂಬ ಕಾಸು ತಗೊಂಡು ಹೋದರೆ ಬ್ಯಾಗ್ ತುಂಬ ಚಿನ್ನ ಕೊಡ್ತಾ ಇದ್ರಂತೆ. ಆದರೆ ಈಗ ಮೂಟೆಯಲ್ಲಿ ದುಡ್ಡು ತಗೊಂಡು ಹೋದರೂ ಕೂಡ ಒಂದು ಹಿಡಿ ಚಿನ್ನ ತರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಚಿನ್ನದ ಮೇಲಿನ ಸುಂಕವನ್ನು 1 ಗ್ರಾಮ್ಗೆ ಅನ್ವಯವಾಗಿ ನೋಡುವಂಗೇನೆ ಹೋದರೆ 735 ರೂಪಾಯಿಗಳ ಏರಿಕೆಯನ್ನು ಮಾಡಲಾಗಿದೆ. ದೇಶದ ಹಿತಕ್ಕಾಗಿ ಭಾನುವಾರ ಪ್ರಧಾನಮಂತ್ರಿ ಮೋದಿಯವರು 7 ಸೂತ್ರಗಳನ್ನು ಮಂಡಿಸಿದರು. ಇದರಲ್ಲಿ ಮೊದಲನೆಯದು ಚಿನ್ನ ಖರೀದಿಯನ್ನು 1 ವರ್ಷದ ಮಟ್ಟಿಗೆ ನಿಲ್ಲಿಸಿ ಅಂತ ಅವರು ಮಾಡಿದಂತಹ ವಿನಂತಿ. ಅದಕ್ಕೆ ಅವರು ಕೊಟ್ಟಂತಹ ಕಾರಣ ವಿದೇಶಿ ವಿನಿಮಯದ ವಿಚಾರಕ್ಕೆ, ವಿದೇಶಿ ಕರೆನ್ಸಿಯೊಂದಿಗೆ ರೂಪಾಯಿಯನ್ನು ಹೊಂದಿಸೋದಕ್ಕೆ ಕಷ್ಟ ಆಗ್ತಾ ಇದೆ, 1 ವರ್ಷದ ಮಟ್ಟಿಗೆ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಸಲಹೆಯನ್ನು ಕೊಟ್ಟಿದ್ದರು. ಮೋದಿಯವರು ಕರೆ ಕೊಟ್ಟ ಬೆನ್ನಲ್ಲೇ ಚಿನ್ನದ ಮೇಲೆ ಈಗ ಭಾರತದಲ್ಲಿ ಸುಂಕವನ್ನು ಏರಿಕೆ ಮಾಡಲಾಗಿದೆ. ಚಿನ್ನದ ದರ ಇದರೊಂದಿಗೆ ಏರಿಕೆ ಆಗ್ತಾ ಇದೆ. 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 14,115 ಇತ್ತು. ಇವತ್ತು ಅದರ ದರ 14,850ಕ್ಕೆ ತಲುಪಿದೆ. ವ್ಯತ್ಯಾಸ 735 ರೂಪಾಯಿಗಳ ಏರಿಕೆಯಾಗಿದೆ. ಹಾಗೆಯೇ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,41,150 ರೂಪಾಯಿ ಇತ್ತು. ಇಂದಿನ ದರ 1,48,500 ಇದೆ. ವ್ಯತ್ಯಾಸ 7,350 ರೂಪಾಯಿಗೆ ಏರಿಕೆಯಾಗಿದೆ. ಇದು 10 ಗ್ರಾಮ್ನ ಬೆಲೆ. ಇನ್ನು 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ 15,398 ಇತ್ತು. ಇಂದು ಅದರ ದರ 16,200ಕ್ಕೆ ತಲುಪಿದೆ. ಏರಿಕೆ ಆಗಿರುವಂಥದ್ದು 802 ರೂಪಾಯಿಗಳು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 1,53,980 ರೂಪಾಯಿ ಇತ್ತು. ಇವತ್ತು ಅದು 1,62,000ಕ್ಕೆ ಏರಿಕೆಯಾಗಿದೆ. ಅಂದರೆ 8,020 ರೂಪಾಯಿಗಳ ಏರಿಕೆಯಾಗಿದೆ. ಬೆಳ್ಳಿ ದರವೂ ಕೂಡ ಗಗನದ ಕಡೆಗೆ ಹೋಗ್ತಾ ಇದೆ. 100 ಗ್ರಾಮ್ ಬೆಳ್ಳಿ ನಿನ್ನೆ 29,000 ಇತ್ತು. ಇವತ್ತು ಅದು 31,000 ರೂಪಾಯಿಗೆ ಏರಿಕೆಯಾಗಿದೆ. ಏರಿಕೆ ಆಗಿರುವಂಥದ್ದು ಇಲ್ಲಿ ಬರೋಬ್ಬರಿ 2,000 ರೂಪಾಯಿಗಳು. 1 ಕೆಜಿ ಬೆಳ್ಳಿ ಖರೀದಿಸಬೇಕಾದ್ರೆ ನಿನ್ನೆ 2,90,000 ಇತ್ತು. ಇವತ್ತು ಅದು 3,10,000ಕ್ಕೆ ಏರಿಕೆಯಾಗಿದೆ. ಅಂದರೆ 20,000 ರೂಪಾಯಿ 1 ಕೆಜಿ ಲೆಕ್ಕದಲ್ಲಿ ಏರಿಕೆ ಆಗಿದೆ. ಚಿನ್ನದ ದರ ಏಕಾಏಕಿ 1 ಗ್ರಾಮ್ಗೆ 735ರಿಂದ 800 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಪ್ರಧಾನಮಂತ್ರಿಯವರು ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿದ್ದಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನು ಏಕಾಏಕಿ ಏರಿಕೆ ಮಾಡಿದೆ. ಚಿನ್ನದ ಮೇಲಿನ ಆಮದು ಸುಂಕವನ್ನು ಒಟ್ಟು 9% ಏರಿಕೆ ಮಾಡಲಾಗಿದೆ. ನಿನ್ನೆವರೆಗೆ 6% ಇದ್ದಂತಹ ಆಮದು ಸುಂಕ ಈಗ 15%ಗೆ ಏರಿಕೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಡಾಲರ್ ಮೌಲ್ಯದ ಹೆಚ್ಚಳ. ಕಳೆದ ವರ್ಷ $72 ಬಿಲಿಯನ್ ಖರ್ಚಾಗಿತ್ತು ಈ ಒಂದು ಚಿನ್ನವನ್ನು ಆಮದು ಮಾಡಿಕೊಳ್ಳೋದಕ್ಕಾಗಿ. ಈ ವರ್ಷ $75 ಬಿಲಿಯನ್ ಆಗುವಂತಹ ಆತಂಕ ಎದುರಾಗಿದೆ. ಇದರಿಂದ ವಿದೇಶಿ ವಿನಿಮಯ ಮೀಸಲು ಹಣಕ್ಕೆ ಹೊಡೆತ ಬೀಳ್ತಾ ಇದೆ. ಚಿನ್ನ ಖರೀದಿ ಕಮ್ಮಿ ಆದರೆ ಡಾಲರ್ ಬಳಕೆ ಕಮ್ಮಿ ಆಗುತ್ತೆ. ಆಗ ವರ್ಷಕ್ಕೆ $20ರಿಂದ $25 ಬಿಲಿಯನ್ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ಹತ್ರ 2 ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು ಉಳಿಕೆ ಮಾಡಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಚಿನ್ನದ ಮೇಲಿನ ಆಮದು ಸುಂಕವನ್ನು ಹೆಚ್ಚಿಸಿರೋದ್ರಿಂದಾಗಿ ಚಿನ್ನದ ಬೆಲೆಯೂ ಕೂಡ ಏರಿಕೆಯಾಗಿದೆ. ಅಂದರೆ ಇದರ ಮೂಲಕವಾಗಿ ಏನಾಗುತ್ತೆ, ಸಾಮಾನ್ಯ ಜನರು ಖರೀದಿಯ ಆಸಕ್ತಿಯನ್ನು ಕಳ್ಕೊಳ್ಬೇಕಾಗುತ್ತೆ. ಈಗ ಜನ ಸ್ವಲ್ಪ ದಿನ ಆದಮೇಲೆ ಚಿನ್ನದ ಬೆಲೆ ಇಳಿಯುತ್ತೆ ಅನ್ನುವಂಥ ಆಲೋಚನೆಗೇನೋ ಬರ್ತಾರೆ. ಆಗ ಚಿನ್ನ ಖರೀದಿನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನೇರ ಲೆಕ್ಕಾಚಾರ. ಹೀಗಾಗಿನೇ ಚಿನ್ನದ ಮೇಲೆ ಆಮದು ತೆರಿಗೆಯನ್ನು ಹೆಚ್ಚಿಸಿದ್ದಾರೆ. ಆದರೆ ಚಿನ್ನ ಖರೀದಿ ಕಡಿಮೆ ಆದರೆ ನಮಗೆ ನಷ್ಟ ಆಗುತ್ತೆ ಅನ್ನುವಂಥದ್ದು ಚಿನ್ನದ ವ್ಯಾಪಾರಿಗಳ ನೋವು. ಇನ್ನೊಂದು ಕಡೆ ಚಿನ್ನದ ಆಮದು ಕಡಿಮೆ ಆದರೆ ಚಿನ್ನದ ಕಳ್ಳಸಾಗಣೆಯೂ ಕೂಡ ಹೆಚ್ಚಾಗುವ ಆತಂಕ ಇದ್ದೇ ಇದೆ. ಇದರಿಂದ ಕಸ್ಟಮ್ಸ್ ತೆರಿಗೆ ಹಣಕ್ಕೂ ಪೆಟ್ಟು ಬೀಳಲಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಆರ್ಥಿಕ ತಜ್ಞರು ಕೊಡ್ತಾ ಇದ್ದಾರೆ. ಇದೆಲ್ಲ ಏನಾದರೂ ಇರಲಿ, ಸದ್ಯಕ್ಕಂತೂ ಚಿನ್ನ ಖರೀದಿಸುವುದಕ್ಕೆ ಹೋಗದಂತಹ ವಾತಾವರಣ ಅಂತೂ ನಿರ್ಮಾಣ ಆಗಿದೆ. ಮತ್ತು ಕಡಿಮೆ ಸ್ಪೆಂಡಿಂಗ್ನ ವಿಚಾರದಲ್ಲಿ ಇದು ಒಂದು ನಿರ್ಧಾರದ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಪ್ರಧಾನಮಂತ್ರಿ ಮೋದಿಯವರು ಹೇಳಿದಂತಹ ಮಿತ ಬಳಕೆಯ 2ನೇ ಸೂತ್ರ ಅಂದರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಪ್ರಧಾನಮಂತ್ರಿಯವರ ಮಾತಿಗೆ ಪ್ರತಿಪಕ್ಷಗಳ ನಾಯಕರು ಲೇವಡಿ ಮಾಡಿದರು. ಮೊದಲು ಪ್ರಧಾನಿಯವರು ಪಾಲನೆ ಮಾಡಲಿ ಅಂತ ಸವಾಲೆಸೆದರು. ಈಗ ಮೋದಿಯವರು ಪ್ರತಿಪಕ್ಷಗಳ ಸವಾಲನ್ನು ಸ್ವೀಕರಿಸಿದ್ದಾರೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಯವರು ಓಡಾಡುವಂತಹ ಸಂದರ್ಭದ ಕಾನ್ವಾಯ್ಗಳನ್ನು ನಾವು ನೋಡ್ತೀವಿ. ಆದರೆ ಇವತ್ತು ಪ್ರಧಾನಮಂತ್ರಿಯವರ ಬೆಂಗಾವಲು ವಾಹನಗಳಿಗೆ ದೊಡ್ಡ ಕತ್ತರಿಯನ್ನು ಖುದ್ದು ಪ್ರಧಾನಮಂತ್ರಿಯವರೇ ಹಾಕಿದ್ದಾರೆ. 10 ಕಾರುಗಳವರೆಗಿದ್ದಂತಹ ಕಡೆಗಳಲ್ಲಿ ಇವತ್ತು ಕೇವಲ 2 ಕಾರು ಮಾತ್ರ ಓಡಾಡ್ತಾ ಇದೆ. ಪ್ರಧಾನಮಂತ್ರಿ ಇರುವಂಥ ಒಂದು ಕಾರು, ಅದರ ಜೊತೆಗೆ ಇನ್ನೊಂದು ಕಾರು. ಕೇವಲ 2 ಕಾರುಗಳು ಮಾತ್ರ ಓಡಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ
ಗಮನಿಸ್ಬೋದು. ಇದು ಬಹಳ ಮುಖ್ಯವಾಗಿ ಹಿಂದೆ ಒಂದು ಕಾರ್ ಬಿಟ್ಟರೆ ಉಳಿದ ವಾಹನಗಳಿಗೆಲ್ಲ ಬ್ರೇಕ್ ಹಾಕಿದ್ದಾರೆ. ಗುವಾಹಟಿ ವಡೋದರಾ ಭೇಟಿ ಮುಗಿಸಿ ದೆಹಲಿಗೆ ಬಂದಾಗ ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಪ್ರಧಾನಿ ಮೋದಿಯವರ ಕರೆಯ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮೋದಿಯವರ ಮಾದರಿಯನ್ನು ಅನುಸರಿಸಿದ್ದಾರೆ. ಕಳೆದ ವಾರ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾಗ ಅಮಿತ್ ಶಾ ಅವರ ವಾಹನದ ಹಿಂದೆ ಆಲ್ಮೋಸ್ಟ್ 10ಕ್ಕೂ ಹೆಚ್ಚು ಬೆಂಗಾವಲು ವಾಹನಗಳಿದ್ದವು. ಆದರೆ ಇವತ್ತು ಅಮಿತ್ ಶಾ ಅವರು ದೆಹಲಿಯಿಂದ ಹೊರಡುವಾಗ ಕೇವಲ 4 ಕಾರುಗಳು ಮಾತ್ರ ಇತ್ತು. ಈ 4 ಬೆಂಗಾವಲು ವಾಹನಗಳ ಪೈಕಿ 2 ವಾಹನಗಳಲ್ಲಿ ಗೃಹ ಸಚಿವಾಲಯದ ಅಧಿಕಾರಿಗಳೇ ಇದ್ದರು. ಇದು ಬಹಳ ಗಮನಿಸಬೇಕಾಗಿರುವಂತಹ ಸಂಗತಿ. ಈ ರೀತಿಯಾಗಿ ಬೆಂಗಾವಲು ವಾಹನಗಳನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಈಗ ಮಾಡಲಾಗಿದೆ. ಬರೀ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಷ್ಟೇ ಅಲ್ಲ, ಹಲವಾರು ಕೇಂದ್ರ ಸಚಿವರು ಕೂಡ, ಬಿಜೆಪಿ ಆಡಳಿತಾರೂಢ ಸರ್ಕಾರಗಳು ಕೂಡ ಮೋದಿಯವರ ಮಿತವ್ಯಯದ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಾವಲು ವಾಹನಗಳನ್ನು ಕಡಿಮೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್, ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ, ಗುಜರಾತ್ನ ಮುಖ್ಯಮಂತ್ರಿ, ಛತ್ತೀಸ್ಗಢದ ಮುಖ್ಯಮಂತ್ರಿ, ಮೊನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಕೂಡ ಬೆಂಗಾವಲು ವಾಹನಗಳಿಗೆ ಬ್ರೇಕ್ ಹಾಕಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬೆಂಗಾವಲು ವಾಹನಗಳನ್ನು ಎಲ್ಲಾ ಸಚಿವರು ಕಡಿಮೆಗೊಳಿಸಬೇಕು ಅನ್ನುವಂತಹ ಆದೇಶವನ್ನು ಮಾಡಿದ್ದಾರೆ. ಸಿಎಂ ಸೇರಿದಂತೆ ಎಲ್ಲಾ ಸಚಿವರ ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆಯನ್ನು ಅರ್ಧಕ್ಕೆ ಇಳಿಸಬೇಕು. ಹೊರ ರಾಜ್ಯಕ್ಕೆ ಹೋದಾಗಲೂ ಭದ್ರತೆ ಸಮಸ್ಯೆ ಆಗದಂತೆ ವಾಹನಗಳನ್ನು ಕಡಿಮೆ ಮಾಡಬೇಕು. ಯಾವುದೇ ಸಚಿವರು ಅಧಿಕಾರಿಗಳು ವಿದೇಶಿ ಪ್ರವಾಸಗಳನ್ನು ಕೈಗೊಳ್ಳಬಾರದು. ಒಂದು ವೇಳೆ ಅಂಥದ್ದು ಅವಶ್ಯಕತೆ ಇದ್ದಾಗ ಮೊದಲೇ ಮಾಹಿತಿಯನ್ನು ನೀಡಿ ಪರ್ಮಿಷನ್ ತಗೋಬೇಕು. ತುರ್ತು ಸಂದರ್ಭಗಳಷ್ಟೇ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನು ಬಳಸಬೇಕು. ಮೆಟ್ರೋ, ಸರ್ಕಾರಿ ಬಸ್ಗಳಲ್ಲಿ ವಾರಕ್ಕೆ 1 ದಿನ ಪ್ರಯಾಣ ಮಾಡಲೇಬೇಕು. ಅಧಿಕಾರಿಗಳು ವೈಯಕ್ತಿಕ ಸಭೆಯನ್ನು ನಿಲ್ಲಿಸಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆಯನ್ನು ನಡೆಸಬೇಕು. ಈ ಎಲ್ಲ ಆದೇಶಗಳನ್ನು ಫಡ್ನವೀಸ್ ಅವರ ಸರ್ಕಾರ ಹೊರಡಿಸಿದೆ. ಫಡ್ನವೀಸ್ ಅವರು ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಚಿನ್ನ, ಪೆಟ್ರೋಲ್, ಡೀಸೆಲ್ ಕತೆ ಇಷ್ಟ ಆದರೆ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಂತಹ ಉಳಿದ ಸಂದೇಶಗಳು ಜಾಗತಿಕ ಮಟ್ಟದಲ್ಲಿ ಗೋಚರಿಸೋದಕ್ಕೆ ಶುರುವಾಗಿವೆ. ಕಚ್ಚಾ ತೈಲ ಬ್ಯಾರಲ್ ಬೆಲೆ ಈಗ $103 ಅನ್ನು ತಲುಪಿದೆ. ರೂಪಾಯಿ ಮೌಲ್ಯ ಡಾಲರ್ ಎದುರು $95.80 ತಲುಪಿದ್ದು ಬೆಲೆ ಏರಿಕೆಯ ಭೀತಿ ಶುರುವಾಗಿದೆ. ಹೀಗೆ ಆದರೆ ಸಾರಿಗೆ ಬಸ್ಗಳ ದರವನ್ನು ಕೂಡ ಏರಿಸುವುದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ನಮಗೇನು ಅಂಥ ಸಮಸ್ಯೆ ಏನಿಲ್ಲ. ಯಾಕೆ ನಾವೇನು ಪೆಟ್ರೋಲ್ ಯಾರೋ ಕಾರ್ಗಳು ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸೆಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ದರೆ ಭಾಳ ಸಂತೋಷ. ಚಿನ್ನ ಸೇರಿದಂತೆ ಕೆಲ ಅಗತ್ಯತೆ ಮಾತ್ರ ಮಿತವಾಗಿ ಬಳಸಿ ಅಂತ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ. ಯಾವ್ಯಾವ ಬೆಲೆ ಏರಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಮೋದಿಯವರು ಹೇಳಿದಂತೆ ವರ್ಕ್ ಫ್ರಮ್ ಹೋಮ್ಗೆ ನಿರ್ಧಾರವನ್ನು ಮಾಡಿದೆ. ವಾರಕ್ಕೆ 2 ದಿನ ವರ್ಕ್ ಫ್ರಮ್ ಹೋಮ್ ನಡೆಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಮನವಿಯನ್ನು ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸೋದಕ್ಕೆ ಅಲ್ಲಿ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಇನ್ನು ದೆಹಲಿಯಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಶುರು ಮಾಡಿದರೆ ಆಗುವ ಸಾಧಕ ಬಾಧಕಗಳ ವರದಿಯನ್ನು ಕೊಡಿ ಅಂತ ಸಿಎಂ ರೇಖಾ ಗುಪ್ತಾ ಅವರು ಅಧಿಕಾರಿಗಳಿಗೆ ಕೇಳಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೊರೋನಾ ಸಮಯದ ನಿಯಮಗಳು ಮತ್ತೆ ಜಾರಿಗೆ ಬರ್ತವೇನೋ ಅನ್ನುವ ಅನುಮಾನ ಈಗ ಕಾಡೋದಿಕ್ಕೆ ಶುರುವಾಗಿದೆ. ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ ಅಧಿಕೃತವಾಗಿ ಯಾವುದೇ ಲಾಕ್ಡೌನ್ ಇರೋದಿಲ್ಲ. ಆದರೆ ಆದಷ್ಟು ಮನೆಗಳಲ್ಲೇ ಇರಿ, ಮನೆಗಳಲ್ಲೇ ನೀವು ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನುವಂತಹ ರೀತಿಯಾದಂಥ ಆದೇಶಗಳು ಹೊರಬೀಳುವಂಥದ್ದು ನಿಚ್ಚಳವಾಗಿ ಗೋಚರಿಸ್ತಾ ಇದೆ.